ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡಾಕ್ಟರ್ಗಳು ಹೆಚ್ಚಾಗಿ ಪ್ರಿಸ್ಕ್ರೈಬ್ ಮಾಡುವ ಎ ಟು ಜೆಡ್ ಟ್ಯಾಬ್ಲೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ಮಾತ್ರೆ ಯಾವುದಕ್ಕೆ ಒಳ್ಳೆಯದು, ಇದನ್ನು ಯಾವಾಗ ತೆಗೆದುಕೊಳ್ಳಬೇಕು ಮತ್ತು ಇದರ ಅಡ್ಡ ಪರಿಣಾಮಗಳೇನು ಅನ್ನುವುದನ್ನ ಈ 2 ನಿಮಿಷ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ. ಇದು ಒಂದು ಮಲ್ಟಿ ವಿಟಮಿನ್ ಮತ್ತು ಮಲ್ಟಿ ಮಿನರಲ್ ಸಪ್ಲಿಮೆಂಟ್. ಅಂದ್ರೆ ನಮ್ಮ ದೇಹಕ್ಕೆ ಪ್ರತಿದಿನ ಬೇಕಾಗುವ ಜೀವಸತ್ವಗಳು ಮತ್ತು ಖನಿಜಾಂಶಗಳು ನಾವು ಉಣ್ಣುವ ಆಹಾರದಲ್ಲಿ ಸರಿಯಾಗಿ ಸಿಗದಿದ್ದಾಗ ಈ ಮಾತ್ರೆ ಈ ಕೊರತೆಯನ್ನು ನೀಗಿಸುತ್ತದೆ. ಇದರಲ್ಲಿ ಮುಖ್ಯವಾಗಿ ವಿಟಮಿನ್ ಸಿ, ಇ, ಬಿ ಕಾಂಪ್ಲೆಕ್ಸ್ ಮತ್ತು ಜಿಂಕ್ ಮತ್ತು ಸಿಲೆನಿಯಂ ಅಂಶಗಳು ಇರುತ್ತವೆ. ಇದು ಬೇರೆ ಬೇರೆ ರೂಪದಲ್ಲಿ ಲಭ್ಯವಿದೆ. ಎ ಟು ಜೆಡ್ NS ಟ್ಯಾಬ್ಲೆಟ್, ಎ ಟು ಜೆಡ್ ಗೋಲ್ಡ್ ಕ್ಯಾಪ್ಸೂಲ್, ಎ ಟು ಜೆಡ್ ಸಿರಪ್. ಇದು ಸಣ್ಣ ಮಕ್ಕಳಿಗೆ ಮಾತ್ರ. ಉಪಯೋಗಗಳು ಯಾವುವು ಎಂದರೆ, ಈ ಮಾತ್ರೆಯನ್ನು ಈ ಕೆಳಗಿನ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ. ನಿಶ್ಶಕ್ತಿ ಮತ್ತು ಸುಸ್ತು. ದೇಹದಲ್ಲಿ ಶಕ್ತಿ ಇಲ್ಲದಂತಾದಾಗ ಅಥವಾ ಅತಿಯಾದ ಕೆಲಸದಿಂದ ಸುಸ್ತಾದಾಗ ಇದು ಶಕ್ತಿ ನೀಡುತ್ತದೆ. ರೋಗ ನಿರೋಧಕ ಶಕ್ತಿ. ಪದೇ ಪದೇ ಕಾಯಿಲೆ ಬೀಳುವವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಸಹಕಾರಿ. ಹಸಿವು ಹೆಚ್ಚಿಸಲು. ಸರಿಯಾಗಿ ಊಟ ಸೇರದಿದ್ದಾಗ ಅಥವಾ ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಇದನ್ನು ನೀಡಲಾಗುತ್ತದೆ. ಚೇತರಿಕೆ. ಯಾವುದಾದರೂ ಕಾಯಿಲೆಯಿಂದ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ಳುವವರಿಗೆ ಇದು ತುಂಬಾ ಮುಖ್ಯ. ಯಾವಾಗ ತೆಗೆದುಕೊಳ್ಳಬೇಕು? ಇದನ್ನು ದಿನಕ್ಕೆ 1 ಮಾತ್ರೆ ತೆಗೆದುಕೊಳ್ಳುವುದು ಸಾಮಾನ್ಯ ಕ್ರಮ. ಸರಿಯಾದ ಸಮಯ. ಇದನ್ನು ಯಾವಾಗಲೂ ಊಟ ಆದ ನಂತರ ತೆಗೆದುಕೊಳ್ಳಬೇಕು. ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಹೊಟ್ಟೆ ಉರಿ ಅಥವಾ ವಾಕರಿಕೆ ಉಂಟಾಗಬಹುದು. ರಾತ್ರಿ ಊಟದ ನಂತರ ಅಥವಾ ಮಧ್ಯಾಹ್ನದ ಊಟದ ನಂತರ 1 ಗ್ಲಾಸ್ ನೀರಿನೊಂದಿಗೆ ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ಇದು ಸುರಕ್ಷಿತ, ಆದರೆ ಕೆಲವರಿಗೆ ಈ ಕೆಳಗಿನ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಬಾಯಿ ಒಣಗುವುದು ಅಥವಾ ಲೋಹದ ರುಚಿ, ಹೊಟ್ಟೆ ನೋವು ಅಥವಾ ಅತಿಸಾರ, ಮೂತ್ರ ಸ್ವಲ್ಪ ಗಾಢ ಹಳದಿ ಬಣ್ಣಕ್ಕೆ ತಿರುಗುವುದು. ಗಮನಿಸಿ, ನೀವು ಗರ್ಭಿಣಿಯಾಗಿ ಇದ್ದರೆ ಅಥವಾ ಕಿಡ್ನಿ ಸಮಸ್ಯೆ ಹೊಂದಿದ್ದರೆ ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನು ತೆಗೆದುಕೊಳ್ಳಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಎ ಟು ಜೆಡ್ ಮಾತ್ರೆಯ ಬಗ್ಗೆ ಇಷ್ಟು ಮಾಹಿತಿ ನಿಮಗಾಗಿ. ನೆನಪಿಡಿ, ಯಾವುದೇ ಔಷಧಿಯನ್ನು ವೈದ್ಯರ ಸಲಹೆ ಮೇರೆಗೆ ಬಳಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.